ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ನಿವೃತ್ತ ಯೋಧರಿಗೆ ಜಮೀನು ಹಂಚಿಕೆ ಮತ್ತು ರೈತರ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಉಸಿರು ಇರೋವರೆಗೂ ಜಮೀನು ಕೊಡೋದಿಲ್ಲ ಅಂತ ಹೇಳಿ ರೈತರು ಹೇಳ್ತಾ ಇದ್ದಾರೆ. ಇದು ಮೈಸೂರು ಜಿಲ್ಲೆಯ ಹುಣಸೂರು ತಾಲೂಕಿನ ರತ್ನಪುರಿಯಲ್ಲಿ ನಡೆದಿರುವಂಥ ಘಟನೆ. ನಿವೃತ್ತ ಯೋಧರಿಗೆ ಜಮೀನು ಹಂಚಿಕೆಗೆ ರೈತರ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನಮ್ಮ ಜಮೀನು ನಮಗೆ ಕೊಡಿ ಅಂತ ಮೈಸೂರು ಜಿಲ್ಲೆ ಹುಣಸೂರು ತಾಲೂಕಿನ ರತ್ನಪುರಿಯಲ್ಲಿ ಕಿಡಿಕಾರಿದ್ದಾರೆ. ನಿವೃತ್ತ ಯೋಧರಿಗೆ 2 ಎಕರೆ ಜಮೀನು ನೀಡಲಿಕ್ಕೆ ಹೈಕೋರ್ಟ್ ಆದೇಶ ಹಿನ್ನೆಲೆ ಹುಣಸೂರು ತಹಸೀಲ್ದಾರ್ ಮಂಜುನಾಥ್ ನೇತೃತ್ವದಲ್ಲಿ ಸರ್ವೆ ಕಾರ್ಯ ಆರಂಭ ಆಗಿದೆ. ಸರ್ವೆ ನಡೆಸಿ 4 ಜನ ನಿವೃತ್ತ ಯೋಧರಿಗೆ 8 ಎಕರೆ ಜಮೀನನ್ನು ಕೊಡಲಿಕ್ಕೆ ಪ್ರಕ್ರಿಯೆ ಆಗ್ತಾ ಇದೆ ಸರ್ಕಾರದಿಂದ. ಆದರೆ ಜಮೀನು ಹಸ್ತಾಂತರಕ್ಕೆ ರೈತರು ವ್ಯಾಪಕವಾದಂಥ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕಳೆದ 50 ವರ್ಷಗಳಿಂದ 8 ಎಕರೆ ಉಳುಮೆ ಮಾಡ್ಕೊಂಡು ಬರ್ತಾ ಇದ್ದಾರೆ ರೈತರು. ಬಸವರಾಜ್, ನಂಜುಂಡ ಬೋಜ, ಶಿವಮ್ಮ, ಬಲರಾಮ್, ನಳಿನಿ ವಿಜಯಕುಮಾರ್ ಕುಟುಂಬಸ್ಥರಿಂದ ಉಳುಮೆ ಮಾಡಿಕೊಂಡು ಬರಲಾಗ್ತಾ ಇದೆ. ಅನೇಕ ವರ್ಷಗಳಿಂದಲೂ ಕೂಡ ಇವರ ಅನುಭವದಲ್ಲಿದೆ ಜಮೀನು. ಆದರೆ ಈ ಜಮೀನಿನಲ್ಲಿ ಅಡಿಕೆ, ತೆಂಗು ಬೆಳೆ ಬೆಳೆದು ಕೃಷಿ ಮಾಡ್ತಾ ಇದ್ದಾರೆ ರೈತರು. ಇದೀಗ ಆ ಜಮೀನನ್ನು ವಶಕ್ಕೆ ಪಡೆದು ಯೋಧರಿಗೆ ಹಸ್ತಾಂತರ ಮಾಡಬೇಕು ಅನ್ನುವ ಪ್ರಕ್ರಿಯೆ ನಡೀತಾ ಇದೆ. ಜಮೀನು ಬಿಟ್ಟುಕೊಡೋದಿಲ್ಲ ಅಂತ ಹೇಳಿ ರೈತರು ಪಟ್ಟು ಹಿಡಿದಿದ್ದಾರೆ. ಒಂದು ಮೀಟ್ರ್ ಹಿಂಗೆ ಒತ್ತುವರಿ ಅನ್ಕೊಂಡು ಬಂದವ್ರೆ. ನಮಗೆ ನಮ್ಮ ಜಮೀನು ನಮಗೆ ಬೇಕು. ಎಷ್ಟು ಹೋಗ್ತಿದೆ ನಿಮ್ಮದು? 1 ಎಕರೆ 30 ಗುಂಟೆ. 1 ಎಕರೆ 30 ಗುಂಟೆ. ಹಾಂ, 8 ಜನ ಇದ್ದೀವಿ ಅಂತ ಹೇಳಿ. 8 ಜನ ಇದ್ದೀವಿ. 8 ಜನ ಇದ್ದೀವಿ. 1 ಎಕರೆ 30 ಗುಂಟೆ. 4 ಜನ ಹೆಣ್ಮಕ್ಳು. 4 ಜನಕ್ಕೂ ಭಾಗ ಕೊಡಬೇಕು. ಅದಕ್ಕೆ ಅವ್ರಿಗೆಲ್ಲ ನಮಗೆ ನಮ್ಮ ಜಮೀನು ನಮಗೆ ಬಿಟ್ಕೊಡ್ಬೇಕು ಗೌರ್ಮೆಂಟ್. ನಮ್ಮ ಮಾವಂದು ಮೀಟ್ರ್ ಹಿಂಗೆ ಒತ್ತುವರಿ ಅನ್ಕೊಂಡು ಬಂದವ್ರೆ. ನಾನು ಮಾಜಿ ಮಲ್ಲಪ್ಪ ಅವರ ಸೈನಿಕ ಮೊಮ್ಮಗ. ನಮ್ಮ ಜಮೀನ ಅಕ್ರಮವಾಗಿ ಅಶೋಕ್ ಕುಮಾರ್ ಅಂದ್ಬಿಟ್ಟು ಲಂಚವನ್ನು ಈಸ್ಕೊಂಡು ನಮ್ಗೆ ಅನ್ಯಾಯ ಮಾಡ್ತಾವ್ರೆ. ನಮಗೆ ಈಗ ಒಂದು ಸತಿ ಹಿಂಗೆ ಹೋದ ವರ್ಷ ಹಿಂಗೆ ಬಂದಿದ್ದರು, ಹಿಂಗೆ ಸರ್ವೆ ಮಾಡೋಕ್ಕೆ ಬಂದು ನಮಗೆಲ್ಲ ಅರೆಸ್ಟ್ ಮಾಡಿರಿ, ಕೇಸ್ ಹಾಕ್ರಿ ಇವ್ರ ಮೇಲೆ ಅಂತೆಲ್ಲ ಅಂತಂದರು. ನಮಗೆ ಹೆಚ್ಚು ಕಮ್ಮಿ 70 ವರ್ಷದಿಂದ ನಮ್ಮ ತಂದೆ, ನಮ್ಮ ತಾತ 3 ತಲೆಮಾರಿನಿಂದ ನಾವು ವ್ಯವಸಾಯ ಮಾಡ್ತಾಯಿದ್ದೀವಿ. ನಮಗೆ ಅನ್ಯಾಯ ಆಯ್ತೈತೆ. ನಮಗೆ ದಯವಿಟ್ಟು ಈ ಜಮೀನು ನಮಗೆ ಬಿಡಿಸ್ಕೊಡಿ, ಸರ್ಕಾರಕ್ಕೆ ಮನವಿ ಮಾಡ್ತಾಯಿದ್ದೀವಿ. ನಾನು ಮಾಜಿ ಮಲ್ಲಪ್ಪ ಅವರ ಸೈನಿಕ. ದುರುದ್ದೇಶ ತಾನೇ. ಇವರು ರೈತಲಿ ಬಂದು ಜಮೀನು ಮಾಡೋಕ್ಕೆಲ್ಲ ಬಂದಿರೋದು, ರಿಯಲ್ ಎಸ್ಟೇಟ್ ಮಾಡೋಕ್ಕೆ ಬಂದಿರೋದು ಇವರು. ಈಗ ಬರೀ ಕಮರ್ಷಿಯಲ್ ಜಾಗ ಏನು ಕಮರ್ಷಿಯಲ್ ಮುಂದಕ್ಕಾಗುತ್ತೆ ಅದನ್ನು ಮಾತ್ರ ಅವರು ಅಳತೆ ಮಾಡಿಸಿ ಹಿಂದೆ ಇದ್ದ ಅಶೋಕ್ ಬೌದೂರ್ ಅವ್ರ ಜೊತೆಗೆ ಕೈಗೆ ಹಾಕ್ಕೊಂಡು ಈ ಥರ ಒಂದು ಕೆಲಸ ಮಾಡಿದ್ದಾರೆ. ಇದು ಭಾರಿ ಅನ್ಯಾಯ ಆಗಿದೆ ನಮ್ಮ ರೈತರಿಗೆ. ಯಾರಿಗೂ ಬೇರೆ ಯಾವುದು ಜಾಗನೂ ಇಲ್ಲ, ಕೆಲಸನೂ ಇಲ್ಲ, ಯಾರು ಗೌರ್ಮೆಂಟ್ ಕೆಲಸದಲ್ಲಿಲ್ಲ, ಎಲ್ಲ ಬಡವರೇ. ಇಂಥವ್ರಿಗೆ ನೋಡಿ ಹಿಂಗೆ ಅನ್ಯಾಯ.